ಸೀತಮ್ಮನ ರಾವಣಾಸುರ ಅಪಹರಣ ಮಾಡಿದಾಗ ಆ ಕ್ಷಣಕ್ಕೆ ಸೀತಾಮಾತೆ ಸತ್ತೋಗ್ಬಿಡ್ಲ ಅಂತ ಆಲೋಚನೆ ಮಾಡಿದರೆ, ಬಟ್ ಆ ಥರ ಸೀತೆಮಾತೆ ಮಾಡಿಲ್ಲ. ಆಲೋಚನೆ ಮಾಡ್ತಾಳೆ, ನಾನು ಸತ್ತೋದ್ರೆ ಶ್ರೀರಾಮಚಂದ್ರ ಏನಾಗ್ತಾರೆ ಅನ್ನೋದನ್ನು ಆಲೋಚನೆ ಮಾಡ್ತಾಳೆ. ಶ್ರೀರಾಮನಿಗೋಸ್ಕರನೇ ಬದುಕಿರೋದು ಲಕ್ಷ್ಮಣ, ಮತ್ತು ಶ್ರೀರಾಮನಿಗೋಸ್ಕರನೇ ಕಾಯ್ತಾ ಇರೋದು ಅಯೋಧ್ಯೆ ಮಂದಿ. ಮತ್ತು ಶ್ರೀರಾಮಚಂದ್ರ 14 ವರ್ಷ ವಾಪಸ್ ಬರದೇ ಹೋದರೆ ಸತ್ತೋಗ್ತೀನಿ ಅಂತ ಭರತ ಪ್ರತಿಜ್ಞೆ ಮಾಡಿರ್ತಾನೆ. ಮತ್ತು ಮಿಥಿಲೆ ಬಗ್ಗೆನೂ ಸೀತಾಮಾತೆ ಆಲೋಚನೆ ಮಾಡ್ತಾರೆ. ಇಷ್ಟು ಜನದ ಬಗ್ಗೆ ಆಲೋಚನೆ ಮಾಡ್ತಾರೆ ಅವರು. ಇಷ್ಟು ಜನದ ಬಗ್ಗೆನೂ ಆಲೋಚನೆ ಮಾಡಿ ಮತ್ತು ಶ್ರೀರಾಮಚಂದ್ರ ಗೌರವ ಬಗ್ಗೆನೂ ಆಲೋಚನೆ ಮಾಡ್ತಾಳೆ. ಇಷ್ಟೊಂದು ಒಳ್ಳೆಯವರಿಗೆ ಇಷ್ಟೊಂದು ಕೆಟ್ಟದಾಗುತ್ತೆ ತಾನೊಂದು ನಿರ್ಧಾರದಿಂದ ಅಲ್ವಾ? ಅದಕ್ಕೆ ಸೀತಾಮಾತೆ ಅಷ್ಟು ಕೆಟ್ಟ ಪ್ರಪಂಚದಿಂದ ಕಾಯ್ತಾಳೆ. ಅಂದರೆ ಏನು ಅರ್ಥ? ಕೆಟ್ಟದ್ದನ್ನು ಗೆಲ್ಲಿಸ್ಬಿಟ್ಟು ಸೀತಾಮಾತೆ ಒಳ್ಳೆಯದನ್ನ ಅಷ್ಟು ಜನ ಒಳ್ಳೆಯವ್ರನ್ನ ನೋವು ಕೊಡೋಕ್ಕೆ ಅವಳೊಪ್ಪಿಲ್ಲ. ಅದರಲ್ಲಿ ರಾವಣಾಸುರ ಬಂಧನದಲ್ಲಿ ತಾಳ್ಮೆಯಿಂದ ಶ್ರೀರಾಮನಿಗೋಸ್ಕರ ಕಾಯ್ತಾಳೆ. ಅಂದರೆ ಇಲ್ಲಿ ನಮಗೆ ರಾಮಾಯಣ ತಿಳಿಸ್ಕೊಡೋದು ಏನಂದರೆ, ಕೆಟ್ಟದ್ದನ್ನು ಬದುಕಿಸಿ ಒಳ್ಳೆಯದನ್ನು ಸಾಯಿಸೋದು ಅಲ್ಲ. ಸೀತಾಮಾತೆ ಅಷ್ಟು ತಾಳ್ಮೆಯಿಂದ 1 ವರ್ಷ ಅಲ್ಲಿ ಕಾಯೋದು ಕೆಟ್ಟದ್ದನ್ನು ಸಂಹಾರ ಮಾಡಿ ಒಳ್ಳೆಯದನ್ನು ಗೆಲ್ಸೋಕ್ಕೋಸ್ಕರ. ಅದೇ ಥರನೇ ನಮ್ಮ ಜೀವನದಲ್ಲಿ ಏನೋ ಕೆಟ್ಟದಾಗ್ಬಿಡುತ್ತು, ಏನೋ ಕೆಟ್ಟದ್ದು ಬಡ್ದುಬಿಡ್ತು ಅಂತ ಮಾತ್ರಕ್ಕೆ ನಾವು ಆ ಕ್ಷಣಕ್ಕೆ ಸಾಯೋ ಆಲೋಚನೆ ಮಾಡಿ ಆ ಕ್ಷಣಕ್ಕೆ ಮಾತ್ರನೇ ಆಲೋಚನೆ ಮಾಡ್ತೀವಿ. ಆದರೆ ನಾವು ನಮ್ಮವ್ರ ಬಗ್ಗೆ ಆಲೋಚನೆ ಮಾಡಬೇಕಲ್ವಾ? ಹರೇ ಕೃಷ್ಣ. ಜೈ ಶ್ರೀರಾಮ್.